ಹಳ್ಳಿಯಲ್ಲಿ ಜನ ಮರುಳೋ, ಜಾತ್ರೆ ಮರುಳೋ ಅಂತ ಇರುತ್ತದೆ. ಜೊತೆಗೆ ಹಳ್ಳಿ ಜನಕ್ಕೆ ಇನ್ನೂವರೆಗೂ ಯಾಕೆ ಬುದ್ಧಿ ಬರ್ತಿಲ್ಲ, ಕೆಲವೊಂದಿಷ್ಟು ಕಾನೂನು ಕಾಗದ ಪತ್ರಗಳು ಇದ್ರೂ ಕೂಡ ಅಂತ. ಹೌದು. ಈ ಘಟನೆ ಎಲ್ಲಿ ನಡೆದಿದೆ ಅಂತ ನೋಡ್ಲಿಕ್ಕೆ ಹೋದ್ರೆ, ಸೈನ್ಯದಲ್ಲಿ ಸುಮಾರು 18 ವರ್ಷಗಳ ಕಾಲ ದೇಶ ಸೇವೆಯನ್ನ ಸಲ್ಲಿಸಿದ ಮಾಜಿ ಸೈನಿಕರೊಬ್ಬರಿಗೆ ತಮ್ಮ ಸ್ವಂತ ಜಮೀನಿನಲ್ಲೇ ಜೀವನ ನಡೆಸಲು ಇಡೀ ಗ್ರಾಮಸ್ಥರೇ ಏನ್ ಮಾಡ್ತಿದ್ದಾರೆ ಅಂತಂದ್ರೆ ಅಡ್ಡ ಬರ್ತಿದ್ದಾರೆ. ಈ ಘಟನೆ ಮೈಸೂರು ಜಿಲ್ಲೆ ಹುಣಸೂರಲ್ಲಿ ನಡೆದಿದೆ. 1994ರಲ್ಲಿ ಸರ್ಕಾರ ಒಂದು ಜಮೀನನ್ನ ಏನ್ ಮಾಡಿತ್ತು ಅಂತಂದ್ರೆ ಅವ್ರಿಗೆ ನೀಡಿತ್ತು. ದೇಶ ಕಾಯುವಾಗ ಅವರ ತಂದೆ ತಾಯಿ ಅದನ್ನ ನೋಡ್ಕೊಳ್ತಿದ್ರು. ಈಗ ಅವರು ಆ ದೇಶ ಕಾಯುವ ವೃತ್ತಿಯಿಂದ ನಿವೃತ್ತರಾಗಿ ಜೀವನಕ್ಕಾಗಿ ಅದೇ ಜಮೀನಿನಲ್ಲಿ ವ್ಯವಸಾಯವನ್ನ ಮಾಡಲು ಹೊರಟಾಗ ಗ್ರಾಮಸ್ಥರು ಅಡ್ಡಿಯನ್ನ ಪಡಿಸ್ತಿದ್ದಾರೆ. ಹಿಂದೆ ಸೈನಿಕರು ಇಲ್ಲದಿದ್ದಾಗ ಗ್ರಾಮದ ಕೆಲವರು ಜಮೀನಿನಿಂದ ಮಣ್ಣು ತೆಗೆದು ಆ ಮಣ್ಣನ್ನ ಮಾರ್ಕೊಂಡಿದ್ದಂತ ಘಟನೆ ಕೂಡ ಇದೆ. ಈಗ ಜಮೀನಿನಲ್ಲಿ ಕೆಲಸ ಮಾಡ್ಲು ಹೋದ್ರೆ ಆ ಜಾಗವನ್ನ ಊರಿಗಾಗಿ ಬಿಟ್ಕೊಡಿ ಅಂತ ಗಲಾಟೆ ಕೂಡ ಮಾಡ್ತಿದ್ದಾರೆ. ಇವರು ಕೋರ್ಟ್‌ನಲ್ಲಿ ದಾವೆಯನ್ನ ಕೂಡ ಹೂಡಿದ್ರು. ನ್ಯಾಯಾಲಯವು ಮಂಜುನಾಥರ ಜಮೀನಿಗೆ ಗ್ರಾಮಸ್ಥರು ಯಾರು ಕೂಡ ಅಡ್ಡಿಯನ್ನ ನೀಡಬಾರದು ಅಂತ ಸ್ಪಷ್ಟವಾಗಿ ಹೇಳಿದೆ. ಆದೇಶ ಕೂಡ ನೀಡಿದೆ. ಇದರ ಜೊತೆಗೆ ಉಪವಿಭಾಗಾಧಿಕಾರಿಗಳು ಸಹ ಈ ಜಮೀನು ಮಂಜುನಾಥರದ್ದೇ ಅಂತ ಹೇಳಿದ್ದಾರೆ. ಇಷ್ಟೆಲ್ಲ ಸರ್ಕಾರಿ ಒಂದು ಸಾಕ್ಷಿಗಳು, ದಾಖಲೆಗಳು ಇದ್ರೂ ಕೂಡ ಜೊತೆಗೆ ಹೆಚ್ಚಾಗಿ ಕೋರ್ಟ್ ಆದೇಶ ಕೂಡ ಇದೆ. ಗ್ರಾಮಸ್ಥರು ಬಂದು ದಿನನಿತ್ಯ ಗಲಾಟೆಯನ್ನ ಮಾಡ್ತಿದ್ದಾರೆ. ಜೊತೆಗೆ ಅವ್ರ ಮೇಲೆ ಹಲ್ಲೆ ಕೂಡ ಮಾಡ್ತಿದ್ದಾರೆ. ಒಬ್ಬ ದೇಶ ಕಾಯೋ ಸೈನಿಕನಿಗೆ ಹಿಂಗಾದ್ರೆ, ಇನ್ನು ಸಾಮಾನ್ಯ ರೈತರ ಗತಿ ಏನು ಅಂತ ಹೇಳಿ ಮಂಜುನಾಥ್ ಅವರು ತಮ್ಮ ಅಳಲನ್ನ ಏನ್ ಮಾಡ್ತಿದ್ದಾರೆ ತೋಡ್ಕೊಳ್ತಿದ್ದಾರೆ. ಅಧಿಕಾರಿಗಳನ್ನ ಬೇಗ ಬಂದು ಸೂಕ್ತ ಭದ್ರತೆ ನಮ್ಗೆ ನೀಡಿ, ಜಮೀನನ್ನ ಅಳತೆ ಮಾಡಿಕೊಡಿ, ತಮಗೆ ವ್ಯವಸಾಯ ಮಾಡಲು ಅನುವು ಮಾಡಿಕೊಡಿ ಅಂತ ಪರಿಯಾಗಿ ಕೇಳ್ಕೊಳ್ತಿದ್ದಾರೆ. ಸರ್, ನನ್ನ ಹೆಸರು ಮಂಜುನಾಥ್ ಅಂತ ಹೇಳಿ. ನಾನು ಮಾಜಿ ಸೈನಿಕ. ನಾನು 18 ವರ್ಷ 7 ತಿಂಗಳು ನಾನು ಆರ್ಮಿಯಲ್ಲಿ ಸರ್ವಿಸ್ ಮಾಡಿದ್ದೀನಿ. ನನಗೆ 1994ನೇ ಇಸ್ವಿನಲ್ಲಿ ನನಗೆ ಇದು ಅಲಾಟ್ ಆಯಿತು. ನಾನು ಆವಾಗ ಆರ್ಮಿಯಲ್ಲಿ ಇದ್ದೆ. ನಾನು ಸರ್ವಿಸ್ನಲ್ಲಿ ಇರುವಾಗ ನಾನು ಅವಾಗವಾಗ ಜಮೀನು ಹತ್ರ ಬಂದು ಹೋಗಲಿಕ್ಕೆ ಆಗ್ತಿರಲಿಲ್ಲ. ನನ್ನ ತಂದೆಯವರು ಇದ್ದಾಗ ತಂದೆ ಬಂದು ಹೋಗ್ತಾಯಿದ್ರು, ನನ್ನ ತಂದೆ ತಾಯಿ. ಅದನ್ನು ಬಿಟ್ಟ ನಂತರ ನಾನು ಆಫ್ಟರ್ ರಿಟೈರ್ಮೆಂಟು ನಾನು ನನ್ನ ಜಮೀನು ಇಂಪ್ರೂವ್ ಮಾಡಲಿಕ್ಕೋಸ್ಕರ ನಾನು ಬರ್ತಾ ಹೋಗ್ತಾ ಇದ್ದೀನಿ. ಇದು ಸುಮಾರು 60/7 ನನ್ನ ಜಮೀನು. 2.25 ಎಕರೆ ಇದೆ. ಯಾವ ಗ್ರಾಮ ಬರುತ್ತೆ? ಇದು ಅಂಕನಹಳ್ಳಿ ಗ್ರಾಮ, ಕೆಂಪಮ್ಮನಹೊಸೂರು ಅಂತ ಹೇಳಿ, ಹುಣಸೂರು ತಾಲೂಕು. ಇದು ಬಿಟ್ಟರೆ ನನಗೆ ಬೇರೆ ಯಾವುದೂ ಆಧಾರ ಇಲ್ಲ. ನನ್ನ ಮಕ್ಕಳಿಗೆ ಆಗಲಿ, ನನಗೆ ಆಗಲಿ, ನಮ್ಮ ತಂದೆ ಕಡೆಯಿಂದಲೂ ಕೂಡ ಯಾವುದೂ ಕೂಡ ನನಗೆ ಆಸ್ತಿ ಅಂತಸ್ತು ನನಗೆ ಸಿಗಲಿಲ್ಲ. ಇದು ಗೌರ್ಮೆಂಟ್ ನನಗೆ 1994ನೇ ಇಸ್ವಿನಲ್ಲಿ MLA ಇದು ಮಾಧವ್ ಅವರು ಇದ್ದಾಗ ನಮಗೆ ಸಾಗುವಳಿ ಕೊಟ್ಟಿದ್ದು. ಆವಾಗಲಿಂದ ನಾನು ಅನುಭವದಲ್ಲಿ ಇದ್ದೀನಿ. ಇವಾಗ ನಾನು ಜಮ್ಮುನಲ್ಲಿ ಡ್ಯೂಟಿಲಿದ್ದಾಗ ಈ ರೋಡನ್ನ ಮಾಡಲಿಕ್ಕೋಸ್ಕರ ಎಲ್ಲ ಮಣ್ಣನ್ನು ತೆಗೆದು ಮಾರ್ಕೊಂಡಿದ್ದಾರೆ ಊರವರು. ಅದನ್ನು ನಾನು ಕೇಳಲಿಕ್ಕೆ ಬಂದಾಗ ಸುಮಾರು ಜನ ನಾನು ಹೊಡಿಲಿಕ್ಕೆ ಬಂದರು. ನಂತರ ನಾನು ಏನು ಕೂಡ ನಾನು ಕಾನೂನನ್ನು ಕೈ ತಗೊಳ್ಳದೆ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಅದು ಇದುವರೆಗೂ ಕೂಡ ಯಾರೂ ಕೂಡ ನನಗೆ ಸಪೋರ್ಟಾಗಿ ಬರಲಿಲ್ಲ. AC ಅವ್ರ ಹತ್ರ ಹೋಗಿದ್ದೀನಿ, DC ಅವ್ರ ಹತ್ರ ಹೋಗಿದ್ದೀನಿ, ತಹಸೀಲ್ದಾರ್ ಹತ್ರ ಹೋಗಿದ್ದೀನಿ. ಎಲ್ಲೂ ಕೂಡ ನನಗೆ ನ್ಯಾಯ ಸಿಗ್ತಾ ಇಲ್ಲ. ಕೊನೆಗೆ ನಾನು ಕೋರ್ಟ್ ಮೊರೆ ಹೋಗಿ ನಾನು ಇವಾಗ ಇಂಜೆಕ್ಷನ್ ಆರ್ಡರ್ ನನಗೆ ಸಿಕ್ಕಿದೆ. ನನ್ನ